ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ, ಮಾತಾಡೋ. ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಕನ್ನಡ ಸಾಹಿತ್ಯ ಪರಿಷತ್ನ ನೂತನ ಅಧ್ಯಕ್ಷರಾಗಿ ಟಿ.ಎನ್. ರಾಧಾಕೃಷ್ಣರವರ ಪದಗ್ರಹಣ ಕಾರ್ಯಕ್ರಮ ನಡೆಯಿತು. ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಡಾ. ಮಹೇಶ್ ಜೋಶಿ ದೀಪ ಬೆಳಗುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿ, ನೂತನ ಅಧ್ಯಕ್ಷರಾದ ಟಿ.ಎನ್. ರಾಧಾಕೃಷ್ಣರವರಿಗೆ ಕನ್ನಡ ಬಾವುಟ ನೀಡುವ ಮೂಲಕ ಪದಗ್ರಹಣ ಸಮಾರಂಭಕ್ಕೆ ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ಮಾಜಿ ಮಹಾಪೌರರಾದ ಶ್ರೀಮತಿ ಜಿ. ಪದ್ಮಾವತಿ, ಗೌರವ ಕಾರ್ಯದರ್ಶಿ ಪಟೇಲ್ ಪಾಂಡು, ಪತ್ರಕರ್ತರಾದ ರಾಮಚಂದ್ರ, ನಿಕಟಪೂರ್ವ ಅಧ್ಯಕ್ಷರಾದ ಲೋಕೇಶ್, ಪಶ್ಚಿಮ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಪಲ್ಲವಿ ಪ್ರಭು, ವಿಜಯನಗರ ವಿಧಾನಸಭಾ ಕ್ಷೇತ್ರದ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಉಮೇಶ್ ಚಂದ್ರ, ಮುರುಳಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ನಾಡು ನುಡಿ ನೆಲ ಜಲ ಕನ್ನಡ ಭಾಷೆ ಬಗ್ಗೆ ಅಪಾರ ಅಭಿಮಾನವನ್ನು ಹೊಂದಿರುವ ಟಿ.ಎನ್. ರಾಧಾಕೃಷ್ಣರವರಿಗೆ ಆಗಮಿಸಿದ ಎಲ್ಲರೂ ಪುಷ್ಪಗುಚ್ಛ ನೀಡಿ ಅಭಿನಂದನೆ ಸಲ್ಲಿಸಿದರು. ವಿಶೇಷವಾಗಿ ಕಾರ್ಯಕ್ರಮದಲ್ಲಿ ನೂರಾರು ಕನ್ನಡ ಮನಸ್ಸುಗಳುಳ್ಳ ಕನ್ನಡ ಅಭಿಮಾನಿಗಳು ಭಾಗವಹಿಸಿ ಕಾರ್ಯಕ್ರಮಕ್ಕೆ ಮೆರಗು ತಂದರು. ಎಲ್ಲ ಮಾಧ್ಯಮದ ಮಿತ್ರಗಳಿಗೆ ನಮಸ್ಕಾರ. ಇವತ್ತೊಂದು ನನಗಾದರೂ ತುಂಬ ಸಂತೋಷದ ದಿವಸ. ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ. ನಾನೊಬ್ಬ ಕನ್ನಡ ಪ್ರೇಮಿಯಾಗಿ, ಕನ್ನಡಿಗನಾಗಿ ಇವತ್ತೊಂದು ರಾಜಾಜಿನಗರ, ನಾನು ವಾಸ ಮಾಡ್ತಕ್ಕಂಥ ಜಾಗದಲ್ಲಿ ರಾಜಾಜಿನಗರ ಘಟಕದ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷನಾಗಿ ಇವತ್ತು ಪದಗ್ರಹಣ ಮಾಡಿದ್ದೀನಿ, ಅಧಿಕಾರ ಸ್ವೀಕಾರ ಮಾಡಿದ್ದೀನಿ. ನಿಮ್ಮ ವಾಹಿನಿಗಳ ಮೂಲಕ ನಾನಾದರೂ ಹೇಳೋದಿಷ್ಟೇ, ನಾವೆಲ್ಲ ಕನ್ನಡತನ ಮೆರಿಬೇಕು, ಅಲ್ಲಿಂದನೇ ಒಗ್ಗಟ್ಟು ಪ್ರಾರಂಭ ಆಗಬೇಕು. ಈ ಒಂದು ಕನ್ನಡ ಭಾಷೆ ಸಂವಿಧಾನಿಕ ಅಡಿನಲ್ಲೇ ಸಂವಿಧಾನಾತ್ಮಕವಾಗಿ ರಾಜ್ಯವಾರು ವಿಂಗಡಣೆಯಾಗಿ ಅಧಿಕೃತ ಭಾಷೆಗಳು ಆಗಿ ಒಂದು ರಾಜ್ಯದಲ್ಲಿ ನಮ್ಮ ಕನ್ನಡ ಒಂದು ಅಧಿಕೃತ ಭಾಷೆ ಅಂತ ಇದ್ದ ಮೇಲೆ ನಾವೆಲ್ಲ ಅದಕ್ಕೆ ಬೆಲೆ ಕೊಡದೇ ಇದ್ದರೆ ನಾವು ಬದುಕಿ ಸಾರ್ಥಕ ಏನು? ನಾವೇನು ದೇಶ ಪ್ರೇಮ ಮಾಡ್ತೀವೋ, ದೇಶಭಕ್ತಿ ಇದು ಮಾಡ್ತೀವೋ, ಅದೇ ರೀತಿ ನಾವು ಇರ್ತಕ್ಕಂಥ ಜಾಗದಲ್ಲಿ ನಾವು ಉಳ್ಕೊಂಡಿರತಕ್ಕಂಥ ವಾಸ ಮಾಡ್ತಕ್ಕಂಥ ಜಾಗದಲ್ಲಿ ನಾವೊಂದು ಭಾಷಾ ಪ್ರೇಮಿಗಳಾಗಬೇಕು. ಭಾಷೆ ಬೆಲೆ ಕೊಡಲೇಬೇಕು. ಅವ್ರು ಯಾರೇ ಆಗಲಿ, ಬೇರೆ ಯಾವುದೇ ಭಾಷೆನವ್ರು ಬಂದ್ರೂ ಇಲ್ಲಿ ಕುವೆಂಪು ಹೇಳ್ದಂಗೆ ಇದು ಒಂದು ಶಾಂತಿಯ ತೋಟ. ಈ ಒಂದು ಅದು ವಿಶೇಷವಾಗಿ ಕರ್ನಾಟಕದಲ್ಲಿ ಒಳ್ಳೆಯ ವಾತಾವರಣ ಇದೆ. ಕನ್ನಡಿಗರು ಯಾವತ್ತೂ ಶಾಂತಿ ಪ್ರಿಯರು. ಇಂಥವ್ರ ಜನಗಳ ಜೊತೆ ಹೊರಗಡೆಯಿಂದ ಬಂದಂಥ ಜನಗಳು ಸೌಹಾರ್ದಯುತವಾಗಿ ನಡ್ಕೊಂಡು ಹೋಗಬೇಕು, ಭಾಷೆಗೂ ಬೆಲೆ ಕೊಡಬೇಕು. ಅದೇ ರೀತಿ ನಾವು ಹೊರಗಡೆ ಹೋದಾಗ ನಾವು ಹೇಗೆ ಭಾಷೆಗೆ ಬೆಲೆ ಕೊಡ್ತೀವೋ, ಅದೇ ರೀತಿ ನೀವು ಇಲ್ಲಿದ್ದಾಗ ಅದು ನಿಮ್ಮ ಒಂದು ಜವಾಬ್ದಾರಿ ಕೂಡ, ಒಂದು ಕರ್ತವ್ಯ ಕೂಡ. ಭಾಷೆಗೆ ಬೆಲೆ ಕೊಡ್ತೀವಿ ಅಂದರೆ ನೀವು ಒಂದು ರಾಜ್ಯಕ್ಕೆ ಬೆಲೆ ಕೊಡ್ತೀರಾ, ಒಂದು ದೇಶಕ್ಕೆ ಬೆಲೆ ಕೊಟ್ಟಂಗೆ, ಒಂದು ಸಂವಿಧಾನಕ್ಕೆ ಬೆಲೆ ಕೊಟ್ಟಂಗೆ. ಸೊ ಹಾಗಾಗಿ ನಾವೆಲ್ಲ ಒಂದು ಭಾಷೆ ಅಡಿನಲ್ಲಿ ಸೌಹಾರ್ದಯುತವಾಗಿ ಬಾಳ್ವೆ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ತಾ, ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದು ನಾನು ಅಭಿನಂದಿಸಿದ್ದೀರಿ. ನಿಮ್ಗೆಲ್ಲರಿಗೂ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಪದಗ್ರಹಣ ಮಾಡೋರಿದ್ದಾರೆ, ಅವ್ರ ಜೊತೆಗೆ ಅನೇಕ ಪದಾಧಿಕಾರಿಗಳು ಕೂಡ ಜೊತೆಗೆ ಪದಗ್ರಹಣ ಮಾಡೋರಿದ್ದಾರೆ. ರಾಧಾಕೃಷ್ಣ ಅವರು ಸಮಾಜಮುಖಿ ಕಾರ್ಯಗಳನ್ನ, ಸೇವೆಯನ್ನ ಮಾಡ್ತಾ ಇರ್ತಕ್ಕಂಥ ಬಹಳ ಅನುಭವಿ ಇರತಕ್ಕಂಥ ಒಬ್ಬ ಧೀಮಂತ ನಾಯಕ ಈ ಒಂದು ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ. ಹಾಗಾಗಿ ಅವರ ಒಂದು ಸೇವೆಯನ್ನ ಕನ್ನಡ ಒಂದು ಸಾಹಿತ್ಯ ಪರಿಷತ್ಗೂ ಕೂಡ ಇರಬೇಕು ಅಂತಕ್ಕಂಥದ್ದು ಎಲ್ಲರ ಅಭಿಲಾಷೆ ಆಗಿತ್ತು. ಹಾಗಾಗಿ ಆ ಒಂದು ನಿಟ್ಟಿನಲ್ಲಿ ನಮ್ಮ ಲೋಕೇಶ್ ಅವರು ನಮ್ಮ ಈ ಹಿಂದಿನ ರಾಜಾಜಿನಗರದ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾಗಿದ್ದಂಥವರು ಮತ್ತು ಅನೇಕ ವರ್ಷಗಳಿಂದ ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡ ಪರ ಹೋರಾಟಗಳನ್ನ ಮಾಡಿಕೊಂಡು ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಹೋರಾಟಗಳೇನಿತ್ತು, ಆ ಅಂದಿನ ದಿನಗಳ ಹೋರಾಟ ಎಷ್ಟು ಮಟ್ಟಿಗೆ ಇತ್ತು ಅಂತಕ್ಕಂಥದ್ದು ಎಲ್ರಿಗೂ ಕೂಡ ಹೋರಾಟಗಾರರಿಗೆ ಗೊತ್ತಿದೆ. ಅಂತ ಹೋರಾಟಗಳನ್ನ ಮಾಡಿಕೊಂಡು ಇವತ್ತು ಈ ಒಂದು ಕ್ಷೇತ್ರದಲ್ಲಿ ಕನ್ನಡ ಕಟ್ಟುವಂತ ಕೆಲಸವನ್ನು ಕೂಡ ಮಾಡಿಕೊಂಡು ಬಂದಿರತಕ್ಕಂಥ ಲೋಕೇಶ್ ಅವರ ಸಹಕಾರದಿಂದ ಇವತ್ತು ನಮ್ಮ ರಾಧಾಕೃಷ್ಣರವರು ಈ ಒಂದು ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾಗಿ ಪದಗ್ರಹಣ ಮಾಡೋದಿದ್ದಾರೆ. ರಾಧಾಕೃಷ್ಣ ಅವರು ಮತ್ತೆ ರಾಜು ಅವರು NGF ಕನ್ನಡ ಸಂಘ ಪಟ್ಟಣವನ್ನು ಸ್ಥಾಪನೆ ಮಾಡೋದ್ರಲ್ಲಿ ಮೂಲ ಕಾರಣಕರ್ತರು. ಕನ್ನಡಿಗರ ಒಂದು ಕಾರ್ಖಾನೆ ಯಾವ್ದಾದ್ರು ಇದೆ ಅಂದ್ರೆ ಕರ್ನಾಟಕದಲ್ಲಿ ಅದು NGF ಸಂಸ್ಥೆ. ಆ NGF ಸಂಸ್ಥೆಯಲ್ಲಿ ರಾಜು ಅವರು ಮತ್ತೆ ಕೂತಿದ್ದಾರೆ ಕೈ ಕಟ್ಕೊಂಡು. ರಾಜು ಅವರು ಮತ್ತೆ ರಾಧಾಕೃಷ್ಣ ಅವರು NGF ಅಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದಾರೆ. ಈ ರೀತಿ ಅಲೆಮರೆ ಕಾಯಿಯಾಗಿ ಕನ್ನಡದ ಕೆಲಸ ಮಾಡುತ್ತಾರೆ ಅಂತ ನೂರಾರು ಇದ್ದಾರೆ.
ಅವ್ರು ಯಾರನ್ನು ಬೆಳಕು ಅವರು ನಾನು ವೇದಿಕೆಗೆ ಬರಬೇಕು, ನಾನು ಹೆಸರು ಮಾಡ್ಬೇಕಂತ ಯಾರೂ ಇಲ್ಲ. ಮನೆ ದುಡ್ಡು ತಂದು ರೋಡ್ಗೆ ಹಾಕಿ ಎಲ್ಲೋ ಒಂದ್ ಕಡೆ ನಿಂತಿರೋ ಚಳವಳಿಗೆ ಆಗಕ್ಕಷ್ಟೇ ಅದು. ಇಷ್ಟು ಮಾತನಾಡೋದಕ್ಕೆ ಅವಕಾಶ ಕೊಟ್ಟಿದ್ದು ವಿಶೇಷವಾಗಿ ನಮ್ಮ ಸೌಮ್ಯ ಸ್ವಭಾವದ ರಾಧಾಕೃಷ್ಣ ಅವರು. ಅವ್ರಿಗೆ ನಾನು ಯೋಚನೆ ಮಾಡಿದೆ, ನನ್ನ ಅವಧಿ ಮುಗ್ದಿದೆ, 5 ವರ್ಷ ಆಯಿತು. 5 ವರ್ಷ ಆದ್ಮೇಲೆ 2.5 ವರ್ಷ ಎಕ್ಸ್ಟ್ರಾ ಆಗಿದೆ, ಅಂದ್ರೆ 7.5 ವರ್ಷ ನಾನು ಅಧ್ಯಕ್ಷನಾಗಿ ರಾಜಾನಗರ ಕ್ಷೇತ್ರದಲ್ಲಿ ಇದ್ದೀನಿ. ಮುಂದಿನ ದಿನಗಳಲ್ಲಿ ನಂದೇ ಆದ ಬೇರೆ ದಾರಿಗಳು ಇರೋದ್ರಿಂದ ಯಾರಾದ್ರೂ ಕನ್ನಡದ ಮನಸ್ಸು, ಕನ್ನಡ ಪರವಾದ ಕಾಳಜಿ ಇರುವಂತಹ ವ್ಯಕ್ತಿನ ಯಾರಾದ್ರೂ ಅಧ್ಯಕ್ಷರಾಗಿ ಆಯ್ಕೆ ಮಾಡ್ಬೇಕಂತ ಹೇಳಿ ನಾವು ಯೋಚನೆ ಮಾಡಿದಾಗ ನಮ್ಮ ಕಣ್ಮುಂದೆ ಬಂದಿದ್ದು ರಾಧಾಕೃಷ್ಣ ಅವರು. ಅದ ನಂತರ ಯೋಚನೆ ಮಾಡಿ ನಮ್ಮ ಮಾನ್ಯ ಅಧ್ಯಕ್ಷರಲ್ಲಿ ನಾವು ಮನವಿ ಮಾಡ್ಕೊಂಡ್ವಿ ಮಹೇಶ್ ಜೋಶಿ ಸಾಹೇಬ್ರ ಹತ್ರ. ಅವರು ಆಯ್ತು, ಆ ಥರ ಮನಸ್ಸಿರುವಂತಹ ವ್ಯಕ್ತಿ ನಮಗೆ ಬೇಕಾಗಿದ್ದು, ಒಂದ್ಸಲಿ ಕರ್ಕೊಂಡ್ಬನ್ನಿ ಅಂದ್ರು. ಕರ್ಕೊಂಡೋಗಿ ಮಾತಾಡಿದ್ವಿ. ಗೌರವಯುತವಾಗಿ ಅವರು ಮಹೇಶ್ ಜೋಶಿ ಅವರು ನಮ್ಮನ್ನ ಮತ್ತೆ ರಾಧಾಕೃಷ್ಣ ಅವ್ರನ್ನ ಕೂರಿಸಿ ಮಾತಾಡಿ, ಇಲ್ಲಿ ಎಲ್ಲ ಯಾರಾದ್ರೂ ಸರಿ ಕನ್ನಡ ಪರವಾದ ಕೆಲಸ ಮಾಡೋದಕ್ಕೆ ನಾವು ಅವರಿಗೆ ಪೂರ್ಣ ಪ್ರಮಾಣದ ಸಹಕಾರ ಕೊಡ್ತೀವಿ ಅಂತ ಹೇಳಿದ್ರು. ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ತುಂಬ ಹೃದಯದ ಧನ್ಯವಾದಗಳು.